ಇವತ್ತು ನಮ್ಮನೆ ಗಾರ್ಡನ್ನಲ್ಲಿ ಮಳೆ ಬಂದಾದ್ಮೇಲೆ ಹೇಗೆ ಗಿಡಗಳೆಲ್ಲ ಬಂದಿವೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ಮನೇಲೇ ನಾವಿಲ್ಲಿ ವಾಟರ್ ಮೆಲನ್ ಗಿಡ ಹಾಕಿದ್ವಿ. ಅದು ನೋಡಿ ಎಷ್ಟು ದೊಡ್ಡ ಕಾಯಾಗಿದೆ. ಮನೆಯೆಲ್ಲ ತುಂಬ ಖುಷಿಯಾಗಿದೆ. ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕಾಯಾಗಿರೋದು. ಸುಮಾರು ಪೀಚ್ ಆಗಿದ್ದಾವೆ. ಅದರಲ್ಲಿ ಇದೊಂದು ಮಾತ್ರ ದೊಡ್ಡ ಕಾಯಾಗಿದೆ. ನನ್ನ ಮಗ ಕೂಡ ತೋರಿಸ್ತಾ ಇದ್ದ. ಕೆಳಗಡೆ ನಾನಿಲ್ಲಿ ತೆಂಗಿನ ಸಿಪ್ಪೆ ಹಾಕಿ ಸಪೋರ್ಟ್ಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ತೇವ ಆಗ್ಬಿಟ್ಟು ಅಲ್ಲಿ ಕೊಳ್ತೋಗೋ ಚಾನ್ಸಸ್ ಇರೋದ್ರಿಂದ ನಾನು ಅದನ್ನು ಹಾಕ್ತಾ ಇದ್ದೀನಿ. ನೋಡಿದ್ರೆ ಸುಮಾರು ಗಿಡಗಳು ಕಾಯಿ ಬಿಟ್ಟು ಅದು ಉದುರೋಗ್ತೈತೆ. ಇದೊಂದು ಮಾತ್ರ ಕಚ್ಚಿದೆ. ನೋಡೋಣ ಮಳೆ ಬಿದ್ದಾದ್ಮೇಲೆ ಚೆನ್ನಾಗಿ ಬರುತ್ತಾ ಅಂತ ನೋಡಬೇಕು. ಅಲ್ಲೇ ಒಂದು ದಾಸವಾಳ ಕೂಡ ಹಾಕಿದ್ದೆ. ಅದು ಪಿಂಕ್ ಕಲರು. ಮೊಗ್ಗಂತೂ ತುಂಬ ಆಗಿದ್ದಾವೆ. ಪುದೀನ ಕೂಡ ಚೆನ್ನಾಗಿ ಬಂದಿತ್ತು. ನನ್ನ ಮಗ ಮುಂದೆಗಡೆ ಗಲೀಜಾಗಿದೆ ಅಂತ ಕೆತ್ತುತ್ತಾ ಇದ್ದ. ನೋಡ್ತಿದ್ರಲ್ಲ, ಇದು ಅಷ್ಟೇ. ಇದು ಹ್ಯಾಶ್ ಗಾರ್ಡ್ ಅಂತ ಹೇಳ್ತಾರೆ. ಇದನ್ನು ಒಂದೇ ಒಂದು ಹಾಕಿದ್ವಿ, ನೋಡೋಣ ಹೇಗೆ ಬರುತ್ತೋ ಅಂತ. ಇದನ್ನು ಪಾಟಲ್ಲಿ ಹಾಕಿದ್ದೀನಿ. ಇದು ರೆಡ್ ರೋಸ್ ಕೂಡ ಪಾಟಲ್ಲೇ ಹಾಕಿದೆ. ತುಂಬ ಚೆನ್ನಾಗಿ ಬರ್ತಿದೆ. ಒಂದು 3 ಹೂವು ಬಿಟ್ಟಿದೆ. ಹೋದ ವಾರದಿಂದ ಒಂದು ವಾರಕ್ಕೆ 3 ಹೂವು ಬಿಟ್ಟಿದೆ. ಇದು ಪಿಂಕ್ ಕಲರು ಗಣಗಲಿ ಗಿಡ. ಸ್ವಲ್ಪ ವೈಟಾಗಿ ಬರುತ್ತೆ. ಇಲ್ಲಿ ಮನೆ ಮುಂದೆ ಸ್ವಲ್ಪ ಜಾಗ ಇರೋದ್ರಿಂದ ಗಾರ್ಡನ್ಗೆ ಹೂವಿನ ಗಿಡಗಳು ಹಾಕೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ಇದೇ ಫಸ್ಟ್ ಟೈಮ್ ನಾನು ಗಿಡಗಳು ಹಾಕಿರೋದು. ಇಲ್ಲಿ ಸ್ವಲ್ಪ ಹಾಗಲಕಾಯಿ ಬೀಜಗಳಿದ್ವು. ಅದು ಮನೇಲಿ ತಂದಿದ್ದು ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು ಅಂತ ಬೀಜ ಹಾಕಿದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಣ್ಣ ಸಣ್ಣದು ಹೂವು ಆಗಿದೆ. ನೋಡ್ತಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಇಲ್ಲಂತೂ ನಾನಿಲ್ಲಿ ಇದನ್ನು ಬೆಂಡೆಕಾಯಿ ಗಿಡ ಹಾಕಿದ್ದೀನಿ. ಇದು GKVKಲೇ ತಂದಿದ್ದು. 40 ರುಪೀಸ್ ಅನಿಸುತ್ತೆ ಅದು ಬೀಜಗಳು. ತುಂಬ ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಒಂದು 10 ಗಿಡ ಹಾಕಿದ್ದೀನಿ. 10 ಗಿಡದಲ್ಲೇ ಒಂದು ಅರ್ಧ KGಯಷ್ಟು ಕಾಯಿ ಬಿಡೋಷ್ಟು ಬಂದಿದ್ದಾವೆ. ಒಂದು ಸತಿ ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ಒಂದು 2 ಮೆಂಬರ್ಸ್ ತಿನ್ನೋಷ್ಟು ಕಾಯಿ ಬಿಡ್ತಾವೆ ಒಂದ್ಸಲಿಗೆ. ತುಂಬ ಚೆನ್ನಾಗಿದೆ. ಒಂದು ಗಿಡದಲ್ಲೇ ಒಂದು 4-5 ಕಾಯಿ ಬಿಡೋಷ್ಟು ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಬದನೆಕಾಯಿ ಗಿಡ ಕೂಡ ಹಾಕಿದ್ದೀನಿ. ಇಲ್ಲಿ ವೈಟ್ ಬದನೆಕಾಯಿ ಗಿಡ ಮತ್ತು ಪರ್ಪಲ್ ಗಿಡ, ಬದನೆಕಾಯಿ ಗಿಡ ಕೂಡ ಬಂದಿದೆ. ಒಂದು 4-5 ನಾನು ಕಿತ್ತಿ ಹಾರ್ವೆಸ್ಟ್ ಮಾಡಿದ್ದೀನಿ. ಈಗ ಒಂದು ತೋರಿಸ್ತಾ ಇದ್ದೀನಿ. ನೆನ್ನೆ ಒಂದು 3-4 ಕಿತ್ತಿದೆ ನೋಡಿ. ಇದು ಪರ್ಪಲ್ಲು ಒಂದು 3-4 ಬಿಟ್ಟಿದೆ. ಮತ್ತು ಹೂವುಗಳಂತೂ ತುಂಬ ಆಗಿದ್ದಾವೆ. ಮಳೆ ಬಂದು ಹೋದ್ಮೇಲೆ ಆ ಗಿಡಕ್ಕೆ ಚೆನ್ನಾಗಿ ನೀರಾಗಿರೋದ್ರಿಂದ ನಾವು ಹಾಕೋದಕ್ಕೂ ಮಳೆ ಬಂದು ಬರೋದಕ್ಕೂ ತುಂಬ ಚೆನ್ನಾಗಿದೆ. ಇಲ್ಲಿ ಪಿಂಕ್ದೊಂದು ಗಣಗಲ ಗಿಡ ಕೂಡ ಇದೆ. ಇದು ಕೂಡ ಡೈಲಿ ಹೂವು ಬಿಡೋ ಅಂಥದ್ದು. ತುಂಬ ಚೆನ್ನಾಗಿದೆ. ಅಲ್ಲಿನೇ ಸ್ವಲ್ಪ ಟೊಮೊಟೊ ಗಿಡಗಳು ಕೂಡ ಚೆನ್ನಾಗಿದೆ. ಇಲ್ಲಿ ತೆಂಗಿನಕಾಯಿ ಗಿಡ ಹೋಸತಿ ತೋರಿಸಿದೆ. ಅದು GKVKಲೇ ತಂದಿದ್ದು. ಆದರೆ ಇವಾಗ ಚಿಗುರುತ್ತಾ ಇದೆ. ಅದು ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಜಾಗ ಬೇಕಾಗಿತ್ತು ಅನಿಸುತ್ತೆ. ಇಲ್ಲಿ ಹಾಗಲಕಾಯಿ ಗಿಡ ಕೂಡ ಎಷ್ಟೊಂದು ಬಳ್ಳಿಯಾಗಿ ಹೂವು ಆಗಿದೆ. ನೋಡೋಣ ಹೇಗೆ ಬಿಡುತ್ತೋ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್ ನಾನು ಹಾಗಲಕಾಯಿ ಗಿಡ ಹಾಕಿರೋದು. ನೋಡಿ, ನೆನ್ನೆ ಮಳೆ ಬಂದಿದ್ದಕ್ಕೆ ಆ ಗಿಡ ಎಲ್ಲ ಬಾಗೋಗಿದೆ. ಇದು ಪಿಂಕ್ ಕಲರ್ ಗಣಗಲಿ ಗಿಡ. ಇದಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇದು ಕೆಲವೊಂದು ಸರಿ ಡೇಂಜರ್ ಗಿಡ ಅಂತ ಕೂಡ ಅಂತಾರೆ. ಮಕ್ಕಳೆಲ್ಲ ಮುಟ್ಬಾರ್ದು ಅಂತ ಕೇರಳ ಕಡೆ ಎಲ್ಲ ಬ್ಯಾನ್ ಮಾಡಿದ್ದಾರೆ ಅಂತಾರೆ. ಆದರೆ ನನಗೆ ಹುಡುಗರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಮನೆಗೆ ಹೂವು ಆಗುತ್ತೆ ಅಂತ, ವರ್ಷ ಪೂರ್ತಿ ಹೂವು ಆಗುತ್ತೆ ಅಂತ ಆ ಗಿಡ ತಂದು ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ವೈಟು ಬದನೆಕಾಯಿ ಗಿಡ ಹಾಕಿದ್ದೀನಿ. ಬದನೆಕಾಯಿ ಅಂತೂ ಮನೆಗೆ ಆಗೋಷ್ಟು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಇಲ್ಲಿ ದುಂಡು ಮಲ್ಲಿಗೆ ಗಿಡ ಹಾಕಿದ್ದೀನಿ. ಇದಂತೂ ತುಂಬ ಸ್ಮೆಲ್ ಬರುತ್ತೆ. ಇಲ್ಲಿ ಬಂದರೆ ಸಾಕು. ಒಂದು 4-5 ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡ್ತಿದ್ರಲ್ಲ, ಟೊಮೊಟೊ ಅಂತೂ ತುಂಬ ಚೆನ್ನಾಗಾಗಿವೆ. ಯಾಕಂದರೆ ಈಗ ಟೊಮೊಟೊ ರೇಟ್ ಕೂಡ 40-50 ರೂಪಾಯಿ ಆಗಿದೆ KG. ಈ ಟೈಮಲ್ಲಿ ಈ ಥರ ಟೊಮೊಟೊ ಹಣ್ಣು ಸಿಕ್ಬಿಟ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿ ಕೂಡ ಬಿಡ್ತಿದೆ. ಒಂದು 4-5 ಗಿಡ ಹಾಕ್ಬಿಟ್ರೆ ಮನೆ ತುಂಬ ಕಾಯಿಗಳಾಗುತ್ತೆ. ಮನೆ ಅಷ್ಟಿಗೆ ಸಾಕಾಗ್ಬೋದು, ಅಷ್ಟು ಆಗುತ್ತೆ. ನೋಡಿ, ಇಲ್ಲಿ ಆ್ಯಶ್ ಕಾರ್ಡು ಮತ್ತು ತುಪ್ಪಿರೆಕಾಯಿ ಕೂಡ ತುಂಬ ಚೆನ್ನಾಗಾಗಿದೆ. ಅದು ಹೋದ ಸತಿ ನಾನೇ ಹಾಕಿದ್ದೆ. ಒಂದು ಮಂತ್ ಆಗಿದೆ. ಇದು ಹಾಗಲಕಾಯಿ ಗಿಡ ನೋಡಿ, ಈ ಥರ ಸಣ್ಣ ಸಣ್ಣಗೆ ಹಾಗಲಕಾಯಿ ಬಿಡುತ್ತಲ್ಲ, ನಾಟಿ ಹಾಗಲಕಾಯಿ ಹಾಕಿರೋದು. ಇದು ಬೀಜ ತಂದೆ ಹಾಕಿದ್ದು. ತುಂಬ ಚೆನ್ನಾಗಿ ಬಿದ್ದಿದೆ. ಒಂದು ಪಪ್ಪಾಯ ಗಿಡ ಕೂಡ ಅಲ್ಲೇ ಅಂಟಿದೆ. ನೋಡ್ತಿದ್ರಲ್ಲ, ಸುಮಾರು ಕಾಯಾಗಿದ್ದಾವೆ. ನೋಡಬೇಕು. ಇವಾಗ ಕಡ್ಡಿ ನಿಲ್ಲಿಸಿ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನುಗ್ಗೆ ಗಿಡ ಕೂಡ ಹೋದ ಸತಿ ನಾನು ತೋರಿಸಿದೆ. ತುಂಬ ಚಿಕ್ಕದಾಗಿತ್ತು. ಈ ಸತಿ ತುಂಬ ನನಗಿಂತ ಉದ್ದ ಹೈಟಲ್ಲಿ ತುಂಬ ಬೆಳೆದು ಬಿಟ್ಟಿದೆ. ನೋಡ್ತಿದ್ರಲ್ಲ, ಇದು ತುಪ್ಪಿರೆ ಗಿಡ. ಇದು ಕೂಡ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸಪೋರ್ಟ್ ಇಲ್ಲ. ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ನೋಡ್ತಿದ್ರಲ್ಲ, ಇದು ಪಪ್ಪಾಯ ಗಿಡ ಕೂಡ ಒಂದು 4-5 ಪಪ್ಪಾಯ ಗಿಡ ಉಟ್ಕೊಬಿಟ್ಟಿದೆ. ಅದು ಚೆನ್ನಾಗಿದೆ. ಇದು ಆ್ಯಶ್ ಕಾರ್ಡು ಮತ್ತು ತುಪ್ಪಿರೆ ಗಿಡ ಮತ್ತು ಬಾಳೆ ಗಿಡ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದೆ. ಅಲ್ಲಿ ಕೆಳಗಡೆ ಹಾಕಿದ್ದೀನಿ. ಬಾಳೆ ಗಿಡ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ತುಪ್ಪಿರೆ ಗಿಡ ಕೂಡ ಬಂದಿದೆ. ಅದ್ರ ಜೊತೆಗೆ ನೆಲ್ಲವರೆ ಗಿಡನೂ ಕೂಡ ಹಾಕಿದ್ದೀನಿ. ಆದರೆ ಅದು ಕೆಳಗಡೆ ಬಂದಿದೆ, ಅದು ಕಾಣ್ತಾ ಇಲ್ಲ ನಿಮಗೆ. ಇದು ಕರಿಬೇವು ಕೂಡ ನಾಟಿ ಕರಿಬೇವು ಹಾಕಿರೋದ್ರಿಂದ ಮನೆಯೆಲ್ಲ ತುಂಬ ಸ್ಮೆಲ್ಲು ತೊಂದರೆ, ಅಷ್ಟು ಚೆನ್ನಾಗಿದೆ. ಒಂದು ಪಪ್ಪಾಯ ಗಿಡ ಹಾಕಿದ್ದೀನಿ. ಇದೆಲ್ಲ ತುಪ್ಪಿರೆ ಗಿಡ ಅಂತಾರಲ್ಲ, ಅದು ತುಪ್ಪಿರೆ ಗಿಡ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನೋಡೋಣ ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ಅದು ಗಿಡ ಹಾಕಿ ಹಬ್ಬಿಸ್ತಾ ಇದ್ದೀವಿ. ನೋಡೋಣ ಎಷ್ಟು ಬರುತ್ತೋ ಅಂತ.
ಇದು ಕೂಡ ಸೊಂಪಾಗಿ ಬುಷಿಯಾಗಿ ಬಂದಿದೆ, ಯಾಕಂದರೆ ಕೆಳಗಡೆಯಿಂದ ಕಿತ್ಕೊಂಡು ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ಹಾಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆಣಸಿನ ಗಿಡ ಕೂಡ ಹಾಕಿದ್ದೀನಿ. ನಮ್ಮನೇಲಿ ಹಾಗಲಕಾಯಿ ಜಾಸ್ತಿ ತಿಂತಾರೆ, ವಾರಕ್ಕೆ ಒಂದ್ಸಲ ಆದರೂ ಹಾಕಿದ್ರು ಅವರು ತಿಂತಾರೆ. ಅದರಿಂದ ಹಾಗಲಕಾಯಿ ಸ್ವಲ್ಪ ಜಾಸ್ತಿ ಆಗಿದೆ, ಜಾಸ್ತಿನೇ ಬೆಳೆದಿದ್ದೀನಿ, ಹಾಕಿದ್ದೀನಿ. ನೋಡೋಣ ಎಷ್ಟು ಕಾಯಿ ಬಿಡ್ತಾವೋ ಗೊತ್ತಿಲ್ಲ. ಇದು ಮಾಮೂಲಿ ಪಲಾವ್ ಎಲೆ ಅಂತ ಹೇಳಿದ್ನಲ್ಲ, ಆ ಥರ ಆಲ್ ಸ್ಪೈಸಸ್ ಗಿಡ. ಇದು ನರ್ಸರಿಯಿಂದನೇ ತಂದು ಹಾಕಿದ್ದು. ಇದು ಮಾಮೂಲಿ ಮೆಣಸಿನ ಗಿಡ. ಮೆಣಸಿನ ಕೂಡ ತುಂಬ ಚೆನ್ನಾಗಿದೆ. ಒಂದು 4-5 ಗಿಡಗಳು ಆಗಿದೆ. ಕೆಳಗಡೆ ಎಲ್ಲ ನಾನು ಗೊಬ್ಬರಕ್ಕೆ ತೆಂಗಿನಕಾಯಿ ಸಿಪ್ಪೆನ ತಂದು ಅದಕ್ಕೆ ಹಾಕಿದ್ದೀನಿ. ನೋಡಿ ತುಂಬ ಹೂವು ಆಗ್ಬಿಟ್ಟಿತ್ತು. ಈ ಸತಿ ಎತ್ತು ನೋಡಿದ್ದಕ್ಕೆ ತುಂಬ ಸುಮಾರು ಕಾಯಿಗಳಾಗಿದ್ದಾವೆ, ಮನೆಗಾಗುವಷ್ಟು ಕಾಯಿ ಆಗಿದ್ದಾವೆ ಅನ್ಕೋತೀನಿ. ನೋಡ್ತಿದ್ರಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ಬೆಳೀತಿರೋದು, ಹೊಸ ಅನುಭವ ನಮಗೆ. ಈ ಥರ ಬೆಳೆದು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಾವೇ ಬೆಳೆದು ನಾವೇ ತಿನ್ನೋದ್ರಿಂದ ಖುಷಿಯಾಗುತ್ತೆ. ಟೊಮೊಟೊ ಹಣ್ಣುಗಳು ಕೂಡ ತುಂಬ ಚೆನ್ನಾಗಾಗಿವೆ. ತುಂಬ ಹಾರ್ವೆಸ್ಟ್ ಮಾಡಿದ್ದೀನಿ, 2 ಮೂಡೆ ದಿನಕ್ಕಷ್ಟು ಸಿಗ್ತವೆ. ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ನೋಡ್ತಿದ್ರಲ್ಲ, ಇದು ಕೂಡ ಚೆನ್ನಾಗಿ ಬಂದಿದೆ. ನೋಡ್ತಿದ್ರಲ್ಲ, ಇದರಲ್ಲೆಲ್ಲ ಲಾಸ್ ಆಗಿರೋದು ಅಂದರೆ ನಿಂಬೆಹಣ್ಣು ಗಿಡ ಇಷ್ಟಪಟ್ಟು ತಂದಿದ್ದು, ಬೇಗ ಬೆಳೆಯುತ್ತೆ ಅಂತ. ಅದ್ಯಾಕೋ ಈ ನಿಂಬೆಹಣ್ಣು ಗಿಡ ಮಾತ್ರ ಇದೊಂದು ಚೆನ್ನಾಗಿ ಬೆಳೀತಾ ಇಲ್ಲ. ಆದರೂ ಈ ಸತಿ ಸ್ವಲ್ಪ ಸಪೋರ್ಟ್ ಕೊಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ದೀನಿ. ನೋಡೋಣ ಇನ್ಮೇಲೆ ಚೆನ್ನಾಗಿ ಬರುತ್ತೇನೋ ಅಂತ. ಒಂದು ಏಣಿ ಇತ್ತು, ಆ ಏಣಿಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ತುಪ್ಪಿರೆ ಗಿಡ ಹಾಕಿದ್ದೀನಿ. ಮತ್ತು ನೆಲ್ಲವರೆ ಗಿಡ ಕೂಡ ಹಾಕಿದ್ದೀನಿ, ಇಲ್ಲಿ ತೋರಿಸ್ತೀನಿ. ಆಗಲೇ ಹೂವು ಆಗಿಬಿಟ್ಟಿದೆ. 1 ತಿಂಗಳ ಗಿಡ ಅಷ್ಟೇ ನೆಲ್ಲವರೆ ಗಿಡ ತುಂಬ ಸೊಂಪಾಗಿ ಚೆನ್ನಾಗಿ ಬಂದಿದೆ. ನೋಡಿ 1 ತಿಂಗಳಿಗೆ ಎಷ್ಟು ಮೇಲೆ ಉದ್ದ ಹೋಗ್ಬಿಟ್ಟಿದೆ ಅಂತ. ನನ್ನ ನೈಟಲ್ಲಿ ಇದ್ದಿದ್ದ ಗಿಡ ಈಗ ಎಷ್ಟೊಂದು 15 ಡೇಸ್ಗೆ ತುಂಬ ಉದ್ದ ಆಗಿಬಿಟ್ಟಿದೆ. ಇಲ್ಲಿ ನೆಲ್ಲವರೆಕಾಯಿ ಅಂತ ಹೇಳ್ತಾರಲ್ಲ, ಅದು ನೋಡಿ ಎಷ್ಟೊಂದು ಮೊಗ್ಗಾಗಿದೆ, ಹೂವು ಕೂಡ ಕಚ್ಚಿದೆ. ನೋಡಬೇಕು, ಇನ್ನೊಂದು 15 ದಿವಸ ಅಥವಾ 1 ತಿಂಗಳಲ್ಲಿ ಪೀಚಾಗಿ ಕಾಯಿ ಬಿಡುತ್ತೆ ಅನಿಸುತ್ತೆ. ಹೂವು ಮಾತ್ರ ತುಂಬ ಆಗಿದ್ದಾವೆ. ನೋಡ್ತಿದ್ರಲ್ಲ, ಇದು GKVK ತಂದಿದ್ದು, ಫಸ್ಟ್ ಟೈಮ್ ಹಾಕಿದ್ದೀವಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇಲ್ಲಿ ಸೀಪೆ ಗಿಡ ಹಾಕಿದ್ದೀನಿ, ಇದು ಕೂಡ GKVK ತಂದಿದ್ದು. ಕಾಯಿ ಅಂತೂ ತುಂಬ ಕಚ್ಚಿದೆ. ನೋಡಬೇಕು, ಇದು ನಾಟಿ ಗಿಡ ಅಂತ ತಂದಿದ್ದು. ಈಗೆಲ್ಲ ಫಾರಮ್ ಗಿಡ ತುಂಬ ಆಗ್ಬಿಟ್ಟಿದ್ದಾವೆ. ಥೈಲ್ಯಾಂಡ್ ಸೀಪೆ ಅಂತ ತುಂಬ ಆಗಿದ್ವಿ, ಆದರೆ ನಾನು ನಾಟಿ ಗಿಡ ಬೇಕು ಅಂತಂದ್ಬಿಟ್ಟು ಹಾಕಿದ್ದು. ಒಂದು ಹಣ್ಣು ತಿಂದರೂ ಅಷ್ಟು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ತಂದಿದ್ದು. ಅಲ್ಲೊಂದು ಆಲೂಗೆಡ್ಡೆ ಕೂಡ ಹುಟ್ಟಿದೆ, ಅದೊಂದು ಮೊಳಕೆ ಆಗಿತ್ತು ಅಂತ ಹಾಕಿದ್ದೀನಿ. ಇಲ್ಲಿ ರೆಡ್ದು ಇದು ಪಿಂಕ್ ಕಲರ್ ಅನಿಸುತ್ತೆ, ಪಿಂಕ್ ಕಲರು ವಾಟರ್ ಆಪಲ್ ಗಿಡ ನಾನು ತೋರಿಸಿದ್ದೀನಿ. ಇದು ಕೂಡ ಈಗ ಸ್ವಲ್ಪ ಚಿಗುರಿ ತುಂಬ ದೊಡ್ಡದಾಗಿದೆ. ಕೆಳಗಡೆ ಅವರೆ ಗಿಡ ಓಸತ್ತೆ ಹಾಕಿದ್ದೆಲ್ಲೋ ಬೀಜ ಬಿದ್ದುಬಿಟ್ಟು ತುಂಬ ಹರಡ್ಕೊಬಿಟ್ಟಿದೆ, ಅದೆಲ್ಲ ಕಿತ್ತಾಕಬೇಕು. ಯಾಕಂದರೆ ಚಳಿಗಾಲದಲ್ಲಿ ಮಾತ್ರ ಅದು ಬಿಡೋದು, ಆದರೆ ಇವಾಗೆಲ್ಲ ಬಿಟ್ಬಿಟ್ಟಿದೆ. ಇಲ್ಲಿ ನೋಡಿ, ಇದೊಂದು ಕರ್ಬೂಜ ಹಣ್ಣು ಗಿಡ ಕೂಡ ಒಂದೇ ಒಂದು ಬೀಜ ಬಿದ್ದುಬಿಟ್ಟಿತ್ತು, ಅದು ಕೂಡ ಇಷ್ಟಪ್ಪ ಆಗಿದೆ. ಇದಕ್ಕೂ ಸಪೋರ್ಟ್ ಕೊಟ್ಟಿದ್ದೀನಿ. ನನಗೇನೋ ಅದು ಜಾಸ್ತಿ ದಿನ ಇರಲ್ಲ ಅನಿಸುತ್ತೆ. ತುಂಬ ಮಳೆ ಆದರೆ ಅದು ಜಾಸ್ತಿ ಬರಲ್ಲ, ಆದರೆ ನೋಡೋಣ, ಟ್ರೈ ಮಾಡೋಣ. ಎಷ್ಟೊಂದು ಪೀಚ್ ಆಗಿಬಿಟ್ಟಿದೆ ಅಂದರೆ ತುಂಬ ಕಾಯಾಗಿದ್ದಾವೆ. ಹೂವು ಅಂತೂ ಸುಮಾರಾಗಿದ್ದಾವೆ, ಅದರಲ್ಲಿ ಒಂದೇ ಒಂದು ದೊಡ್ಡ ಕಾಯಾಗಿದೆ. ನೋಡ್ತಿದ್ರಲ್ಲ, ಅಂದರೆ ಮಸ್ಕ್ ಮೆಲನ್ ಅಂತಾರಲ್ಲ, ಅದು ತುಂಬ ಚೆನ್ನಾಗಾಗಿದೆ ಕಾಯಿ ಕೂಡ, ಅದನ್ನು ಒಂದು ಸಪೋರ್ಟ್ ಮಾಡಿದ್ದೀನಿ. ಇಲ್ಲಿ ಬೆಂಡೆ ಗಿಡ ಹೇಳಿದ್ನಲ್ಲ, ಓಸತಿ ತಂದಿದ್ದೆ ಅಂತ, ಅದನ್ನೇ ಹಾಕಿದ್ದೀನಿ. ಒಂದು ಗಿಡದಲ್ಲಿ ಒಂದು 5 ಅಥವಾ 6 ಕಾಯಿಗಳು ಬಿಡೋವಷ್ಟು ದೊಡ್ಡದಾಗಿದೆ. ನೋಡ್ತಿದ್ರಲ್ಲ, ಸ್ವಲ್ಪ ಕಾಯಿ ನಾನು ಒಂದು ವಾರ ಇರಲಿಲ್ಲ ಅಂತಂದ್ಬಿಟ್ಟು ಕಾಯೆಲ್ಲ ಬಲ್ತೋಗಿದ್ವು. ಕಾಯಂತೂ ತುಂಬ ಚೆನ್ನಾಗಾಗಿದ್ದಾವೆ. ಎಲ್ಲ ಗಿಡದಲ್ಲೂ ಒಂದು 5 10 ಕಾಯಿಗಳಷ್ಟು ಬಿಡ್ತವೆ. ಒಂದು ಅರ್ಧ kg 1 kg ಅಷ್ಟು ನೀಟಾಗಿ ಹಾರ್ವೆಸ್ಟ್ ಮಾಡ್ಬೋದು. ಇದು ಮನೆ ಹಿಂದೆ ಹಾಕಿರೋದು, ಖಾಲಿ ಸೈಟ್ ಜಾಗ ಖಾಲಿ ಇತ್ತು ಅಂತ ಸುಮ್ಮನೆ ಹಾಕಿದ್ದು. ನೋಡಿಲ್ಲೇ ಆ್ಯಶ್ ಕಾರ್ಡ್ ಅಂತೂ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ. ನೋಡಬೇಕು, ಮಳೆಗಾಲದಲ್ಲಿ ಅದು ಚೆನ್ನಾಗಿ ಬರಲ್ಲ. ಮಧ್ಯದಲ್ಲಿ ಸೊಪ್ಪು ಹಾಕಿದ್ದೀನಿ, ಅರವೆ ಸೊಪ್ಪು. ಇಲ್ಲಿ ಮನೆ ಮುಂದೆಗಡೆ ಇದು ಗಿಡ ಏನು ಅಂತ ಗೊತ್ತಿಲ್ಲ, ಇದು ಯೆಲ್ಲೋ ಕಲರ್ ಹೂವು ಬಿಡುತ್ತೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಆಲೋವೆರಾ ಮತ್ತು ಇದು ಕೂಡ ಹಾಕಿದ್ದೀನಿ, ಪುದೀನ ಗಿಡ ಮತ್ತು ಮಸ್ಕ್ ಮೆಲನ್ ಗಿಡ ಕೂಡ ಅಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ, ವೈಟು ಹೂವು ಬಿಡುತ್ತೆ. ಇದು ಸಣ್ಣ ಒಂದೇ ಎಳೆದು ಬಿಡುತ್ತೆ, ಇಲ್ಲಿ 4-5 ಎಳೆದು ಬಿಡುತ್ತೆ. ನಾನು 4-5 ಎಳೆದು ಬೇಕು ಅಂತ ಇದನ್ನು ತಂದಿದ್ದೀನಿ. ಇದ್ರ ಹೆಸರೇನೋ ಮರ್ತೋಗಿದೆ, ನಂಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ಇಲ್ಲಿ ಪುದೀನ ಗಿಡ ಅಂತೂ ನಾಟಿ ಪುದೀನ ಗಿಡ ತಂದು ಹಾಕಿದ್ದೀನಿ. ಇದಂತೂ ತುಂಬ ಸ್ಮೆಲ್ ಬರುತ್ತೆ, ಇನ್ನೂ ಗಿಡ ಬೆಳಿಬೇಕು. ಅವಾಗವಾಗ ಹಾರ್ವೆಸ್ಟ್ ಮಾಡಿ ಸ್ವಲ್ಪ ಸಣ್ಣದಾಗ್ಬಿಟ್ಟಿದೆ. ಇಲ್ಲಿ ಪಿಂಕ್ ಕಲರ್ದು ಒಂದು ರೆಡ್ ಥರ ಬರುತ್ತೆ, ಅದೊಂದು ಎಳೆದೊಂದು ದಾಸವಾಳ ಗಿಡ ಹಾಕೊಂಡಿದ್ದೀನಿ, ಇದು ಚೆನ್ನಾಗಿದೆ. ಮತ್ತು ವಾಟರ್ ಮೆಲನ್ ಗಿಡ ಇಲ್ಲೂ ಕೂಡ ತುಂಬ ದೊಡ್ಡದಾಗಿ ಮುಂದಕ್ಕೆ ಆಗ್ಬಿಟ್ಟಿದೆ. ಅದು ಚರಂಡಿ ಇರೋದ್ರಿಂದ ಒಂದು ಕಡ್ಡಿ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.